ಸುಮಾರು 1 ವರ್ಷದ ಹಿಂದೆ ಟೈಟಲ್ ಅನೌನ್ಸ್ ಮಾಡಿ ಸಖತ್ ಕ್ಯೂರಿಯಾಸಿಟಿ ಹುಟ್ಟಿಸಿದ್ದ ಧನ್ವೀರ್ ಅವರ ಮೋಸ್ಟ್ ಅವೈಟೆಡ್ ಸಿನಿಮಾ ಹಯಗ್ರೀವ ಟೀಸರ್ ನಿನ್ನೆ ರಿಲೀಸ್ ಆಗಿದೆ. ಡಿ ಬಾಸ್ ದರ್ಶನ್ ಅವರ ಪ್ರೀತಿಯ ಶಿಷ್ಯ ಧನ್ವೀರ್ ಈ ಬಾರಿ ಮಾಸ್ ಅಷ್ಟೇ ಅಲ್ಲ, ಸಮಾಜದ ಯಾವುದೋ ಒಂದು ಕರಾಳ ದಂಧೆಯನ್ನ ಬಿಚ್ಚಿಡೋಕೆ ಬರ್ತಿದ್ದಾರೆ. ಈ ಟೀಸರ್ ಹೇಗಿದೆ, ಇದರ ಹಿಂದೆ ಅಡಗಿರೋ ಆ ರಹಸ್ಯಗಳೇನು, ಕಂಪ್ಲೀಟ್ ಅನಾಲಿಸಿಸ್ ಇಲ್ಲಿದೆ. ಕೊನೆವರೆಗೂ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಘವ್. ನಾನ್ ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ರಾಘವ್ ಸಿನಿಟಾಕ್ಸ್ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಈ ಸಿನಿಮಾದ ಮೈಥಾಲಜಿ ಕನೆಕ್ಷನ್ ಬಗ್ಗೆ ಮಾತಾಡೋಣ. ಚಿತ್ರತಂಡ ಹೇಳಿರೋ ಪ್ರಕಾರ ಇದು ನಮ್ಮ ಭಾರತೀಯ ಪುರಾಣಗಳಿಂದ ಇನ್ಸ್ಪೈರ್ ಆಗಿದೆ, ಆದರೆ ವಿಜುವಲ್ಸ್ ನೋಡಿದ್ರೆ ಇಲ್ಲಿ ಯಾವುದೋ ಸೈಂಟಿಫಿಕ್ ದಂಧೆಯ ಸುಳಿವನ್ನ ಕೊಡ್ತಾ ಇದೆ. ಟೀಸರ್ ನಲ್ಲಿ ಪ್ರಾಣಿಗಳನ್ನು ಕೊಲ್ಲೋದು ಮತ್ತು ಅದರಿಂದ ಹರಡುವ ವೈರಸ್ ಬಗ್ಗೆ ಡೈರೆಕ್ಟ್ ಆಗಿ ತೋರಿಸಿದ್ದಾರೆ. ನನಗೆ ಇಲ್ಲಿ ಅನಿಸ್ತಾ ಇರೋದು ಏನಂದ್ರೆ, ಇದು ಬರೀ ವೈರಸ್ ಅಷ್ಟೇ ಅಲ್ಲ, ಇದರ ಹಿಂದೆ ದೊಡ್ಡ ಮಟ್ಟದ ಹ್ಯೂಮನ್ ಆರ್ಗನ್ ಎಕ್ಸ್ಪೋರ್ಟ್ ಮಾಫಿಯಾ ಅಡಗಿರುವ ಸಾಧ್ಯತೆ ಇದೆ ಅಂತ. ಅಂದ್ರೆ ಪ್ರಾಣಿಗಳ ಮೇಲೆ ವೈರಸ್ ಎಕ್ಸ್ಪೆರಿಮೆಂಟ್ ಮಾಡಿ ಆ ಮೂಲಕ ಜನರ ಪ್ರಾಣದ ಜೊತೆ ಆಟ ಆಡಿ ಆರ್ಗನ್ ಮಾಫಿಯಾ ಮಾಡೋ ಕರಾಳ ಮುಖವನ್ನ ಈ ಸಿನಿಮಾದಲ್ಲಿ ತೋರಿಸಿರಬಹುದು ಅಂತ. ಆ ಡಾರ್ಕ್ ವಿಜುವಲ್ಸ್ ಮತ್ತು ಲ್ಯಾಬ್ ತರಹದ ಸೀನ್ಗಳು ಇದಕ್ಕೆ ಸಾಕ್ಷಿಯಾಗಿದ್ದಾವೆ. ಹಾಗೆ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲೊಬ್ಬ ಸೈಂಟಿಸ್ಟ್ ಇದ್ದಾನೆ. ಮೇ ಬಿ ಆ ಸೈಂಟಿಸ್ಟೇ ವಿಲನ್ ಆಗಿರ್ಬೋದು. ಅವನು ಇಲಿಗಳು, ಬೆಕ್ಕುಗಳು ಹಾಗೆ ಇದ್ರ ಮೇಲೆಲ್ಲ ಏನೋ ಎಕ್ಸ್ಪೆರಿಮೆಂಟ್ ಮಾಡೋ ತರ ಅನಿಸ್ತಾ ಇದೆ. ಸೊ ಆ ವೈರಸ್ ಹರಡಿದೆ. ಸೊ ಅದಕ್ಕೋಸ್ಕರ ಊರಿನ ಜನಗಳೆಲ್ಲ ಗಾಬರಿ ಆಗಿದ್ದಾರೆ. ಏನೋ ಮಾರಿ ಬಂದಿದೆ, ಊರಿಗೆ ಏನೋ ದರಿದ್ರ ಬಂದಿದೆ, ಹಂಗಾಗಿ ಕಾಯಿಲೆ ಬರ್ತಾ ಇದೆ ಅಂತ ಹೇಳಿ ಮೇ ಬಿ ಅವರು ಪಶುಗಳನ್ನ ಬಲಿ ಕೊಟ್ಟು, ಅಂದ್ರೆ ಕೋಳಿ ಕಟ್ ಮಾಡಿ ದೇವ್ರ ಮುಂದೆ ಬಾಯಿಗೆ ನೀರ್ ಬಿಡೋ ಸೀನ್ ಸಹ ತೋರಿಸಿದ್ದಾರೆ. ಸೊ ಮೇ ಬಿ ಅವರು ಏನೋ ದೇವರು ಮುನ್ಸ್ಕೊಂಡು ಈ ತರ ಆಗ್ತಿದೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ನಡೀತಿರೋದೇ ಬೇರೆ. ಒಬ್ಬ ಸೈಂಟಿಸ್ಟ್ ಅಥವಾ ವಿಲನ್ ಏನಿದ್ದಾನೆ, ಅವನು ಎಕ್ಸ್ಪೆರಿಮೆಂಟ್ ಮಾಡಿ ಜನಗಳ ಮೇಲೆ ವೈರಸ್ ಬರೋ ತರ ಮಾಡಿ ಅವ್ರು ಸಾಯ್ತಾ ಇದ್ದಂಗೆ ಮೇ ಬಿ ಅವ್ರ ಬಾಡಿ ಆರ್ಗನ್ಸ್ ನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾನೇನೋ ಅನ್ನೋ ಒಂದು ಡೌಟ್ ಬರ್ತಾ ಇದೆ. ಸೊ ಇದು ನನ್ಗನ್ಸಿರೋದು. ಇನ್ನು ನಮ್ಮ ಧನ್ವೀರ್ ಅವರ ವಿಷಯಕ್ಕೆ ಬಂದ್ರೆ, ಸಖತ್ ಇಂಟೆನ್ಸ್ ಮತ್ತೆ ಟೆರರ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರ ಹೈಟ್ ಮತ್ತೆ ಪರ್ಸನಾಲಿಟಿಗೆ ಪವರ್ಫುಲ್ ಪೊಲೀಸ್ ಆಫೀಸರ್ ರೋಲ್ ಅದ್ಭುತವಾಗಿ ಸೆಟ್ ಆಗಿದೆ. ಕೆವಿಎನ್ ಪ್ರೊಡಕ್ಷನ್ ಅಂದ್ರೆ ಕ್ವಾಲಿಟಿ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. PGM ಮಾತ್ರ ಬೆಂಕಿಯಾಗಿದೆ. ಪ್ರತಿ ಸೀನ್ ಮೇಲೂ ರೋಮಾಂಚನ ಉಂಟು ಮಾಡುತ್ತೆ. ಟೀಸರ್ ನ ಕಲರ್ ಥೀಮ್ ಸ್ವಲ್ಪ ಡಾರ್ಕ್ ಆಗಿದೆ, ಆದ್ರೆ ಅದು ಈ ಕಥೆಯ ಸಸ್ಪೆನ್ಸ್ ಗೆ ಪೂರಕವಾಗಿದೆ ಅಂತಾನೆ ಹೇಳ್ಬೋದು. ಫೈನಲ್ ಆಗಿ ಹೇಳ್ಬೇಕಂದ್ರೆ, ಹಯಗ್ರೀವ ಒಂದು ವಿಭಿನ್ನವಾದ ಮಾಸ್ ಸಿನಿಮಾ ಆಗೋದ್ರಲ್ಲಿ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಧನ್ವೀರ್ ಅವರ ಈ ಹೊಸ ಅವತಾರ ನೋಡಕ್ಕೆ ಅಭಿಮಾನಿಗಳು ಈಗಾಗಲೇ ವೆಯ್ಟ್ ಮಾಡ್ತಿದ್ದಾರೆ. ಫೆಬ್ರವರಿಯಲ್ಲಿ ಸಿನಿಮಾ ತೆರೆಗೆ ಬರ್ತಾ ಇದೆ. ನಿಮ್ಗೆ ಈ ಟೀಸರ್ ಹೇಗೆ ಅನ್ನಿಸ್ತು? ನಾನು ಹೇಳಿರೋ ಆರ್ಗನ್ ಮಾಫಿಯಾ ಮತ್ತು ವೈರಸ್ ಥಿಯರಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ರಾಘವ್ ಸಿನಿಟಾಕ್ಸ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.